ಯು ನೆಕ್. ಇದು ಕಾಟನ್. ದಿಸ್ ಇಸ್ ಅ ಕಾಟನ್ ಬ್ಲೆಂಡ್. ಚೆನ್ನಾಗಿದೆ ಮೆಟೀರಿಯಲು. ಲೆಂತ್ ಬರುತ್ತೆ ಅಂತ ಮೇ ಬಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬರ್ಬೋದು ಬಿಕಾಸ್ ಇಟ್ಸ್ ಫ್ರಿಲ್ಸ್ ಎಲ್ಲ ಫುಲ್ ಚೆನ್ನಾಗಿದೆ. ಇದು ಕ್ಯೂಟ್ ಅಲ್ಲ, ಕ್ಯೂಟಾಗಿ. ಓಕೆ, ದಿಸ್ ಈಸ್ ಅ ಕಾಟನ್ ಮೆಟೀರಿಯಲ್. ಮೀಶೋ ಅಲ್ಲಿ ಏನು ಬಂದಿದೆ ಅಲ್ವಾ, ಇದು ಕಾಟನ್ ಮೆಟೀರಿಯಲ್ ಇದೆ. ಡ್ರೆಸ್ ನಾಟ್ ಬ್ಯಾಡ್, ಸೀರಿಯಸ್ಲಿ ನಾಟ್ ಬ್ಯಾಡ್. ಸೇಮ್ ಮೆಟೀರಿಯಲ್ ಮಿಂತ್ರಾಲು ಅಷ್ಟೇ, ಜಾರ್ಜೆಟ್. ಇದು ಸೇಮ್ ಇತ್ತು. ಇದು ನೋಡೇ ನನಗೆ ಗೊತ್ತಾಗಿದ್ದು ಆ ಡ್ರೆಸ್ ಇದು ಅಂತ, ಕಂಡುಹಿಡಿಯೋಕ್ಕೆ ಆಗಿಲ್ಲ ಯಾವುದು ಅಂತ. ಸೊ ಬಾಟಮಲ್ಲಿ ಈ ಥರ ಡಿಸೈನ್ ಕೊಟ್ಟಿದ್ದಾರೆ. ನಂಗೆ ನಿಜ ನೆನಪಾಗ್ತಿಲ್ಲ ಇದು ಯಾವುದು ಅಂತ. ಬ್ಲ್ಯಾಕ್ ಡ್ರೆಸ್ಸೇ ಆರ್ಡರ್ ಮಾಡಿಲ್ಲ ನಾನು. ಐ ಮೀನ್, hi guys, welcome back to my channel. I am back with another Meesho haul. ಸೊ ತಮ್ಮನೇಲಿ ಆಲ್ರೆಡಿ ನೋಡಿರ್ತೀರ, ನಾನು ಆ್ಯಜೋಯಿಂದ ಡ್ರೆಸ್ಸಸ್ ಹಾಲ್ ಮಾಡಿದ್ದೆ. ನಾನು ಯೂಶ್ವಲಿ ಕುರ್ತಾಸ್ ಮಾಡ್ತೀನಲ್ವಾ, ಮತ್ತು ರೀಸೆಂಟಾಗಿ ಸ್ಯಾರೀಸ್ ಹಾಲ್ ಮಾಡಿದ್ದೆ. ಸೊ ಇವಾಗ ಮೀಶೋಯಿಂದ ನಾನು ಡ್ರೆಸ್ಸಸ್ ಹಾಲ್ ಮಾಡೇ ಇರಲಿಲ್ಲ. ಸೊ ಐ ಥಾಟ್ ಈ ಹಾಲಲ್ಲಿ ಡ್ರೆಸ್ಸಸ್ ಹಾಲ್ ಮಾಡೋಣ ಎಕ್ಸ್ಕ್ಲೂಸಿವ್ಲಿ ಫ್ರಮ್ ಮೀಶೋ. ಸೊ ನಾನು ಒಂದು 4 ಡ್ರೆಸ್ಸಸ್ ತರಿಸಿದ್ದೀನಿ. ಓಕೆ, 4 ಆ್ಯಕ್ಚುಲಿ 5 ಅಂತ ಅನಿಸುತ್ತೆ. ಅದೇನೋ ಕ್ಯಾನ್ಸಲ್ ಆಯಿತು, ಅದೇ ಲೇಟ್ ಡೆಲಿವರಿ ಅಂತ ಏನೋ ಕ್ಯಾನ್ಸಲ್ ಆಯಿತು. ಮೇಬಿ ಔಟ್ ಆಫ್ ಸ್ಟಾಕ್ ಆಗಿರಬೇಕಂತ ಅನಿಸುತ್ತೆ. ಅದು ಕ್ಯಾನ್ಸಲ್ ಆಯಿತು ಆರ್ಡರ್ ಪ್ಲೇಸ್ ಮಾಡಾದ್ಮೇಲೆ. ಸೊ ಒಂದು 4-5 ಕ್ವಿಕ್ಕಾಗೆ ರಿವ್ಯೂ ಮಾಡೋಣ ನಿಮ್ಮ ಜೊತೆ. ನಾನು ಪ್ಯಾಕೇಜ್ ಯಾವುದು ಓಪನ್ ಮಾಡಿಲ್ಲ ಇನ್ನು, ಸೊ ಹಾಗೆ ಇದೆ ಪ್ಯಾಕೇಜು. ಸೊ ನಿಮ್ಮ ಜೊತೆ ನನಗೂ ಐ ವಿಲ್ ಸಿ ಹೌ ದ ಮೆಟೀರಿಯಲ್, ಕ್ವಾಲಿಟಿ, ಎವ್ರಿಥಿಂಗ್ ಇಸ್ ಓಕೆ. ಸೊ ವಿತೌಟ್ ಎನಿ ಫರ್ದರ್ ಅಡ್ಯೂ, ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಐ ವಾಂಟೆಡ್ ಟು ಟೆಲ್ ಯು ಗೈಸ್ ಒನ್ ಥಿಂಗ್. ಸೊ ವ್ಯೂಸ್ ಎಲ್ಲ ನೋಡ್ತಿದ್ದೀರಾ, ಎಲ್ಲನೂ ಆ್ಯಾವ್ರೇಜ್ ವ್ಯೂ ಡ್ಯೂರೇಷನ್ ಎಲ್ಲನೂ ಚೆನ್ನಾಗಿದೆ, ವ್ಯೂಸ್ ಕೂಡ ಚೆನ್ನಾಗಿದೆ. ಬಟ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿಲ್ಲ. ಸೊ ದಟ್ ಈಸ್ ದ ಮೇಜರ್ ಥಿಂಗ್. ಆ್ಯಂಡ್ ಆಲ್ಸೋ ನನಗೆ ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು. ನನಗೆ ಅವ್ರು ಸಿಕ್ಕಿದಾಗ ಹೇಳಿದ್ದೇನಂತ ಅಂದರೆ, ಅವರು ವೀಡಿಯೋಸ್ ತುಂಬ ಇಷ್ಟಪಡ್ತಿದ್ದಾರೆ, ವೀಡಿಯೋಸ್ನ ನೋಡ್ತಿದ್ದಾರೆ, ಸಖತ್ತು ಮೋಟಿವೇಟ್ ಮಾಡ್ತಿದ್ರು, ತುಂಬ ಇಷ್ಟ ಆಗ್ತಿದೆ, ಹೀಗೆ ಮಾಡಿ ಕಂಟಿನ್ಯೂ ಮಾಡಿ ಅಂತ. ಬಟ್ ಟು ಬಿ ವೆರಿ ಆನೆಸ್ಟ್, ಅವ್ರು ಫೋನ್ ಓಪನ್ ಮಾಡಿ ನೋಡಿದಾಗ ಸಬ್ಸ್ಕ್ರೈಬೇ ಆಗಿರಲಿಲ್ಲ. ಸೊ ನಾನು ಅವಾಗ ಅವ್ರಿಗೆ ಹೇಳಿದೆ ಸಬ್ಸ್ಕ್ರೈಬ್ ಮಾಡ್ಕೊಬೇಕಂತ. ಸೊ ಅವ್ರಿಗೆ ಗೊತ್ತೇ ಇರಲಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಬೇಕು, ಓಕೆ ಈ ಥರನೂ ಒಂದು ಆಪ್ಷನ್ ಇದೆ, ನಾವು ಸಬ್ಸ್ಕ್ರೈಬ್ ಮಾಡಬೇಕು, ಅದು ಮ್ಯಾಟರ್ ಆಗುತ್ತೆ ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ನನಗೂ ಅವಾಗಲೇ ಅದು ಗೊತ್ತಾಗಿದ್ದು ದಟ್ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಬೇಕಂತ. ಸೊ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದಿ ವೆರಿ ಫಸ್ಟ್ ಡ್ರೆಸ್. ಇಸ್ ದಿಸ್ ಒನ್ ಬ್ಲ್ಯಾಕ್. ಇದ್ರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತು. ನಾನು ಇದನ್ನೇ ಸೇಮ್ ಡ್ರೆಸ್ ಮಿಂತ್ರಾಯಿಂದ ನೋಡಿದ್ದೆ, ಆಯಿತಾ. ಮಿಂತ್ರಲ್ಲಿ ನೋಡಿದ್ದೆ ಸೇಮ್ ಡ್ರೆಸ್ ನಾನು. ಸೊ ದಟ್ ವಾಸ್ ಅರೌಂಡ್ 800 or ಸಮಥಿಂಗ್. ಬಟ್ ಅದೇ ಥರ ಸೇಮ್ ಡ್ರೆಸ್ ಮೀಶೋಲ್ಲೂ ಇತ್ತು. ಸೊ ಐ ವಾಂಟೆಡ್ ಟು ಸಿ ಅಲ್ಲಿಗೂ ಇಲ್ಲಿಗೂ ಹೆಂಗಿದೆ ಡಿಫ್ರೆನ್ಸ್ ಅಂತ. ಸೊ ಹಿಯರ್ ಇಸ್ ದಿ ಡ್ರೆಸ್. ನಾಟ್ ಬ್ಯಾಡ್, ಸೀರಿಯಸ್ಲಿ ನಾಟ್ ಬ್ಯಾಡ್. ಸೇಮ್ ಮೆಟೀರಿಯಲ್ ಮಿಂತ್ರಾಲು ಅಷ್ಟೇ, ಜಾರ್ಜೆಟ್, ಶಿಫಾನ್ ಜಾರ್ಜೆಟ್ ಥರ ಬರುತ್ತೆ. ಆ್ಯಂಡ್ ಇನ್ಸೈಡಲ್ಲಿ ವಿ ಹ್ಯಾವ್ ಅ ವೆರಿ ಸಾಫ್ಟ್ ಬ್ಲ್ಯಾಕ್ ಕಲರ್ ಲೈನಿಂಗ್ ಕೊಟ್ಟಿದ್ದಾರೆ. ಥಿಂಕ್ ಇಟ್ಸ್ ಗುಡ್. ಸೇಮ್ ಪ್ಯಾಟ್ರನ್, ಎವ್ರಿಥಿಂಗ್ ಇಸ್ ಸೇಮ್. ಸ್ಲೀವ್ಸಿಗೆ ಇಟ್ಸ್ ಅ ಟ್ರಾನ್ಸ್ಪರೆಂಟ್ ಸ್ಲೀವ್ ಆ್ಯಂಡ್ ಯು ಗೆಟ್ ದಿಸ್ ಎಲಾಸ್ಟಿಕ್ಸಿಗೆ ಬರುತ್ತೆ ಇಲ್ಲಿ ಹ್ಯಾಂಡಿಗೆ. ಸೊ ನಾನು ವೇರ್ ಮಾಡಿ ತೋರಿಸಿರ್ತೀನಿ, ಚೆಕ್ ಮಾಡಿ ಹಿಂಗೆ ಕಾಣಿಸುತ್ತೆ ಅಂತ. ಇಟ್ಸ್ ಅ ಬ್ಲ್ಯಾಕ್ ಪೋಲ್ಕಾ ಡಾಟ್ಸ್ ಡ್ರೆಸ್. ಆ್ಯಂಕಲ್ ಲೆಂತೇ ಬರುತ್ತೆ ಅಂತ ಅನಿಸುತ್ತೆ. ಸ್ವಲ್ಪ ಶಾರ್ಟ್ ಇರೋರಿಗಾದರೆ ಆ್ಯಂಕಲ್ ಲೆಂತ್ ಬರ್ಬೋದು, ಅಥವಾ ಹೈಟ್ ಇರೋರಿಗಾದರೆ ನೀಗಿಂತ ಸ್ವಲ್ಪ ಲೆಂತ್ ಇರುತ್ತೆ ಅಷ್ಟೇ. ಸೊ ಇಟ್ಸ್ ಅ ಗುಡ್ ಒನ್ ಪೀಸ್ ಡ್ರೆಸ್, ನಂಗೆ ಇಷ್ಟ ಆಯಿತು. ಇಲ್ಲೊಂದು ಎಲಾಸ್ಟಿಕ್ ಬರುತ್ತೆ ವೇಸ್ಟ್ ಹತ್ರ. ಥಿಂಕ್ ಇಟ್ಸ್ ಗುಡ್. ನಿಜ ಚೆನ್ನಾಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಚೆನ್ನಾಗೇ ಬಂದಿದೆ ಹೇಳಬೇಕಂದ್ರೆ. ಏನೂ ಮೇಜರ್ ಡಿಫ್ರೆನ್ಸ್ ಇಲ್ಲ, ಬಿಕಾಸ್ ನಾನು ಮಿಂತ್ರಾದು ನೋಡಿದ್ದೆ. ಪ್ರೈಸ್ ಅಂತ ಬಂದಾಗ 300-400 ಡಿಫ್ರೆನ್ಸ್ ಇದೆ ಎರಡಕ್ಕೂ, ಮೀಶೋ ಮತ್ತು ಮಿಂತ್ರಾ. ಸೊ ಬಟ್ ಐ ಥಿಂಕ್ ದಿಸ್ ಇಸ್ ಗುಡ್, ಪ್ರಿಟಿ ಗುಡ್. ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಈ ಹಾಲಲ್ಲಿ ಏನೇನು ಡ್ರೆಸ್ಸಸ್ ತರಿಸಿದ್ದೀನಲ್ಲ, ಎವ್ರಿಥಿಂಗ್ ಈಸ್ ಬಿಲೋ 500, ಬಿಲೋ 600 ಅಂತಲೇ ಹೇಳ್ಬೋದು. ಎಲ್ಲ 400-500 ರೇಂಜಸ್ ಎಲ್ಲ ಇದೆ. ಸೊ ನಾನು ಪ್ರೈಸ್ ಹಾಕಿರ್ತೀನಿ, ಆ್ಯಂಡ್ ಆಲ್ಸೋ ಡಿಸ್ಕ್ರಿಪ್ಷನ್ ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೀನಲ್ಲ, ಅಲ್ಲೋಗಿ ಚೆಕ್ ಮಾಡಿ. ಓಕೆ, ಸೊ ಐ ಥಿಂಕ್ ಇಟ್ಸ್ ಪ್ರಿಟಿ ಗುಡ್. ಐ ಥಿಂಕ್ ಐ ಗಿವ್ ಅ 5/5 ಫಾರ್ ದಿಸ್, ಬಿಕಾಸ್ ಮೆಟೀರಿಯಲ್ ಎಲ್ಲ ಪ್ರಾಪರಾಗಿ ನೀಟಾಗಿದೆ. ಇಟ್ಸ್ ಗುಡ್. ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನಾನು ವೀಡಿಯೋ ಮಾಡಿ ಹಾಕಿರ್ತೀನಿ, ಚೆಕ್ ಮಾಡಿ ಹೆಂಗೆ ಕಾಣಿಸುತ್ತೆ, ಲೆಂತ್ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ದಿಸ್ ಇಸ್ ದಿ ವೆರಿ ಫಸ್ಟ್ ಡ್ರೆಸ್. ಸೊ ಮೂವಿಂಗ್ ಆನ್ ಟು ದಿ ಸೆಕೆಂಡ್ ಒನ್ ಇಸ್ ದಿಸ್ ಒನ್. ಇದನ್ನೇನು ಗೊತ್ತಾ, ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ ಎಲ್ಲ ಕಡೆನೂ ನೋಡ್ತಿದ್ದೆ ಈ ಡ್ರೆಸ್ನ ನಾನು. ಬಟ್
ಮೀಶೋ ಅಲ್ಲೂ ಕೂಡ ನಾನು ಇದೆಲ್ಲ ಡ್ರೆಸ್ಸಸ್ ಹಾಲ್ ಮಾಡ್ಬೇಕಾದ್ರೆ ಆರ್ಡರ್ ಮಾಡ್ಬೇಕಾರೆ ಸೊ ಐ ಕೇಮ್ ಅಕ್ರಾಸ್ ದಿಸ್ ಡ್ರೆಸ್ ಆ್ಯಸ್ ವೆಲ್ ಮೀಶೋ ಅಲ್ಲೂ ಕೂಡ. ಸೊ ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ. ಬಿಕಾಸ್ ಮಿಂತ್ರಲ್ಲಿ ನಾನು ಪರ್ಚೇಸ್ ಮಾಡಿ ಅದನ್ನು ರಿಟರ್ನ್ ಮಾಡಿದೆ ಬಿಕಾಸ್ ಅದರಲ್ಲೇನೋ ಡ್ಯಾಮೇಜ್ ಇದ್ದಿರೋದ್ರಿಂದ. ಬಟ್ ಓಕೆ, ದಿಸ್ ಈಸ್ ಅ ಕಾಟನ್ ಮೆಟೀರಿಯಲ್. ಮೀಶೋ ಏನು ಬಂದಿದೆ ಅಲ್ವಾ, ಇದು ಕಾಟನ್ ಮೆಟೀರಿಯಲ್ ಇದೆ. ನಾನು ಮಿಂತ್ರಲ್ಲಿ ಆರ್ಡರ್ ಮಾಡಿದಾಗ ಇಟ್ಸ್ ಲೈಕ್ ಅ ಜಾರ್ಜೆಟ್ ಕ್ರಶ್ಡ್ ಮೆಟೀರಿಯಲ್ ಬರುತ್ತಲ್ಲ ಆ ಥರ ಇತ್ತು. ಥಿಂಕ್ ದಟ್ ವಾಸ್ ಅರೌಂಡ್ 1006 ಸಮಥಿಂಗ್, ಏನೋ 1000 ಆ ಥರ ರೇಂಜಲ್ಲಿದೆ. ದಿಸ್ ಈಸ್ 600. ಐ ಥಿಂಕ್ ದಿಸ್ ಇಸ್ ಫಾರ್ 600 ಇನ್ ಮೀಶೋ. ಸೊ ಐ ಥಿಂಕ್ ಪ್ಯಾಟ್ರನ್ ಎಲ್ಲ ಸೇಮ್. ಈ ಥರ ಸ್ಲೀವ್ ಬರುತ್ತೆ. ಇದು ಬ್ಯಾಕ್ ಸೈಡ್ ಹೈ ನೆಕ್ ಕವರ್ ಆಗಿ ಫ್ರಂಟಿಂದ ವಿ ನೆಕ್ ಬರುತ್ತೆ. ಇಟ್ಸ್ ವೆರಿ ಪ್ರಿಟಿ. ಪ್ಯಾಟ್ರನ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದ್ರದ್ದು. ಆ್ಯಂಡ್ ಆಲ್ಸೋ ಈ ಥರ ಜಸ್ಟ್ ಲಾಂಗ್ ಕೆಳಗಡೆ ಸ್ವಲ್ಪ ಫ್ರಿಲ್ಸ್ ಬರುತ್ತೆ. ಇದು ಅಷ್ಟೇ ಆ್ಯಂಕಲ್ ಲೆಂತೆ ಬರುತ್ತೆ. ಸ್ವಲ್ಪ ಶಾರ್ಟ್ ಇರೋರ್ಗಾದರೆ ಬಿಲೋ ನೀನೇ ಬರುತ್ತೆ. ಎಲ್ಲ ಡ್ರೆಸ್ಸಸ್ ಆಲ್ಮೋಸ್ಟ್ ಎಲ್ಲ ಬಿಲೋ ನೀ ಲೆಂತ್ ಇರೋದೇ ಆರ್ಡರ್ ಮಾಡಿದ್ದೀನಿ ನಾನು. ಸೊ ಇಟ್ಸ್ ವೆರಿ ಗುಡ್, ಸಮ್ಮರ್ ಫ್ರೆಂಡ್ಲಿ. ಐ ಮೀನ್ ಎಲ್ಲ ಒಕೇಶನ್ಗೂ ವೇರ್ ಮಾಡ್ಬೋದು. ಇಟ್ಸ್ ವೆರಿ ಸಿಂಪಲ್, ಶೀಕ್ ಆ್ಯಂಡ್ ಇಟ್ ಲುಕ್ಸ್ ಒಫಿಷಿಯಲ್. ಆ್ಯಕ್ಚುಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮೆಟೀರಿಯಲ್ ನಾನು ಅದೇ ಥರ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ಕಾಟನ್ ಬಂತು. ಯು ಗೈಸ್ ನೋ ಐ ಆಮ್ ಅ ಕಾಟನ್ ಫ್ಯಾನ್. ಸೊ ಕಾಟನ್ ಫ್ಯಾಬ್ರಿಕ್ ಯಾವುದೇ ಇದ್ರೂ ನಾನು ಇಷ್ಟಪಡ್ತೀನಿ. ಸೊ ಐ ಥಿಂಕ್ ದಿಸ್ ಈಸ್ ಆಲ್ಸೋ ಬಿಗ್ 515 ಫಾರ್ ಮೀ. ಸೈಜ್ ಇದು ಮೀಡಿಯಮ್ ಆರ್ಡರ್ ಮಾಡಿದೆ ಅನಿಸುತ್ತೆ. ಸೈಜ್ ಇರಲಿಲ್ಲ, ಸ್ಮಾಲ್ ಇತ್ತು ಅನಿಸುತ್ತೆ. ಹಾಂ, ಎಕ್ಸ್ಟ್ರಾ ಸ್ಮಾಲಿಂದನೂ ಸೈಜಸ್ ಅವೈಲಬಲ್ ಇದೆ. ಸೊ ಐ ಥಿಂಕ್ ಎಕ್ಸ್ಟ್ರಾ ಸ್ಮಾಲಿಂದನೂ ಸೈಜಸ್ ಅವೈಲಬಲ್ ಇದೆ. ನಾನು ಏನೇನು ಆರ್ಡರ್ ಮಾಡಿದ್ದೀನಲ್ಲ ಎಲ್ಲೋ ಆಲ್ಮೋಸ್ಟ್ ಎಕ್ಸ್ಟ್ರಾ ಸ್ಮಾಲ್ ಸೈಜ್ ಎಲ್ಲ ಅವೈಲಬಲ್ ಇದೆ. ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ನಾನು ಇದನ್ನು ಇನ್ ದ ಸೈಜ್ ಸ್ಮಾಲ್ ನಾನು ಆರ್ಡರ್ ಮಾಡಿರೋದು. ಐ ಥಿಂಕ್ ವೇರ್ ಮಾಡಿ ತೋರಿಸ್ತೀನಿ, ಚೆಕ್ ಮಾಡಿ. ಇಟ್ಸ್ ವೆರಿ ಪ್ರಿಟಿ, ಟೂ ಪ್ರಿಟಿ. ಐ ಲೈಕ್ ಡೆಟ್. ನನಗೆ ಇಷ್ಟ ಆಯಿತು. ಪ್ರೈಸ್ ಕೂಡ ಅಷ್ಟೇ, ಇದು ಒಂದೇ ಅನಿಸುತ್ತೆ 600 ರೇಂಜಲ್ಲಿ. ದಿಸ್ ಇಸ್ 650, 20 ರೂಪೀಸ್ ಆ ಥರ ಅಂತ ಅನಿಸುತ್ತೆ. ಬೇರೆ ಎಲ್ಲನೂ 400, 500 ರೇಂಜಲ್ಲಿ ಇದೆ. ಐ ಥಿಂಕ್ ದಟ್ ಈಸ್ ಬಿಟ್ ಹೈಯರ್ ಈ ಹಾಲಲ್ಲಿ. ಸೊ ಮೂವಿಂಗ್ ಆನ್ ಟು ದಿ ಥರ್ಡ್ ಡ್ರೆಸ್. ದಿಸ್ ಒನ್. ಇದು ಕಾಟನೇ ಅಂತ ಅನಿಸುತ್ತೆ. ನೋಡೋಣ ಹೆಂಗೆ ಬಂದಿದೆ ಮೆಟೀರಿಯಲ್ ಅಂತ. ಬಿಕಾಸ್ ನಾನು ಯಾವುದು ಶಿಫಾನ್ ಜಾರ್ಜೆಟ್ ಮೆಟೀರಿಯಲ್ ಬರುತ್ತೆ ಅಂದ್ಕೊಂಡಿದ್ದೆ, ಅದೆಲ್ಲ ಕಾಟನಲ್ಲಿ ಬಂದಿದೆ. ಲೆಟ್ಸ್ ಸಿ. ಕಾಟನ್ನೇ ಗೊತ್ತಾಗುತ್ತೆ ನೋಡಿದ ತಕ್ಷಣ. ಒನ್ ಲೈಟ್ ವೈನ್ ಕಲರ್ ಬರುತ್ತಲ್ಲ ಆ ಥರ ಇದೆ ಇದು. ವೆರಿ ಕ್ಯೂಟ್ ಕಲರ್. ಇದು ಆ್ಯಕ್ಚುಲಿ ವೈನ್ ಆರ್ ಆನಿಯನ್ ಪಿಂಕ್ ಎಲ್ಲ ಮಿಕ್ಸ್ ಇದೆ ಒಂಥರ. ಇಟ್ಸ್ ಗುಡ್. ಮುಂಚೆ ಎಲ್ಲ ಮೀಶೋಲಿ ಇಷ್ಟು ಒಳ್ಳೆ ಪ್ಯಾಕೇಜಿಂಗೇ ಇರ್ತಿರಲಿಲ್ಲ, ಟು ಬಿ ವೆರಿ ಆನೆಸ್ಟ್. ಬಟ್ ಇವಾಗ ಆ್ಯಕ್ಚುಲಿ ಇದು ಸೆಮಿ ಕಾಟನ್ ಅಂತ ಅನಿಸುತ್ತೆ. ಇಟ್ಸ್ ಅ ಪ್ರಿಟಿ ಲಾಂಗ್ ಡ್ರೆಸ್. ನಮಗಂತೂ ಐ ಮೀನ್ 5'3" ಎಲ್ಲ ಇರೋರಿಗೆ ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ ಫುಲ್ ಲಾಂಗ್ ಅಂತ ಅನಿಸುತ್ತೆ. ನಾನು ಅಂದ್ಕೊಂಡಿದ್ದೆ ಆ್ಯಂಕಲ್ ಲೆಂತ್ ಬರುತ್ತೆ ಅಂತ. ಮೇ ಬಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬರ್ಬೋದು. ಬಿಕಾಸ್ ಇಟ್ಸ್ ಫ್ರಿಲ್ಸ್ ಎಲ್ಲ ಫುಲ್ ಚೆನ್ನಾಗಿದೆ. ಇದು ಇಟ್ಸ್ ಕ್ಯೂಟ್ ಅಲ್ಲ, ಕ್ಯೂಟಾಗಿದೆ ಆ್ಯಕ್ಚುಲಿ. ನನಗೆ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ ಸ್ಲೀವಿಗೆ ಏನು ಗೊತ್ತಾ, ನನ್ನ ಹತ್ರ ಈ ಥರ ಸ್ಲೀವ್ಸ್ ಇರಲಿಲ್ಲ ಡ್ರೆಸ್ ಅಂತ ಬಂದಾಗ. ಸೊ ಐ ಥಿಂಕ್ ಇಲ್ಲಿವರೆಗೂ ಬರ್ಬೋದು. ಆ್ಯಂಡ್ ಇಲ್ಲಿಗೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಈ ಥರ ಎಲ್ಲ ಸ್ಲೀವ್ಸ್ ಇಟ್ ಲುಕ್ಸ್ ಸೋ ಬಬ್ಲಿ ಸೀರಿಯಸ್ಲಿ. ಸ್ವಲ್ಪ ದಪ್ಪ ಇರೋರಿಗೆ ಆ್ಯಕ್ಚುಲಿ ಇನ್ನೂ ಕ್ಯೂಟಾಗಿ ಕಾಣಿಸುತ್ತೆ ಅವ್ರ ಪರ್ಸ್ನಾಲಿಟಿಗೆ. ಐ ಲೈಕ್ ಡಿಟ್. ಆ್ಯಕ್ಚುಲಿ ಇದು ಕಾಟನ್ ಅಲ್ಲ, ಸಾರಿ, ನಾನು ಇದನ್ನು ನೋಡಿ ಎಕ್ಸ್ಪೆಕ್ಟ್ ಮಾಡಿದ್ದು ಕಾಟನ್ ಅಂತ. ಬಟ್ ದಿಸ್ ಈಸ್ ಲೈಕ್ ರಯಾನ್ ಆ ಥರ ಮೆಟೀರಿಯಲ್ ಇದೆ. ಕಾಟನ್ ಬ್ಲೆಂಡ್ ರಯಾನ್ ಆ ಥರ ಮೆಟೀರಿಯಲ್ ಇದೆ. ಐ ಥಿಂಕ್ ವಿಚ್ ಇಸ್ ಸ್ಟಿಲ್ ಗುಡ್. ಬಿಕಾಸ್ ಏನು ಗೊತ್ತಾ, ಕಾಟನ್ ಅಂತ ಅಂದರೆ ಸ್ಟ್ರಿಂಕ್ ಆಗುತ್ತೆ, ಪ್ಲಸ್ ಫೇಡ್ ಆಗುತ್ತೆ ಕಲರು ಅಂತೆಲ್ಲ ಕಂಪ್ಲೇಂಟ್ಸ್ ಇರುತ್ತೆ. ಬಟ್ ಇದಂತ ಅಂದರೆ ನೀವು ಎಷ್ಟು ವಾಶ್ ಮಾಡಿದ್ರೂ ಕಲರ್ ಫೇಡ್ ಆಗೋಲ್ಲ, ಸ್ಟ್ರಿಂಕ್ ಆಗೋಲ್ಲ, ಏನೂ ಆಗೋಲ್ಲ. ಐ ಥಿಂಕ್ ಒಂದು ರೀತಿ ನೋಡಿದ್ರೆ ಐ ಥಿಂಕ್ ರಯಾನ್ ಈಸ್ ಆಲ್ಸೋ ಅ ಗುಡ್ ಮೆಟೀರಿಯಲ್. ಸೊ ಇಟ್ಸ್ ಕ್ಯೂಟ್, ಚೆನ್ನಾಗಿದೆ. ವೇಸ್ಟಿಗೆ ಎಲಾಸ್ಟಿಕ್ ಏನೂ ಕೊಟ್ಟಿಲ್ಲ. ಹಾಂ, ಎಲಾಸ್ಟಿಕ್ಕೇ ಇದೆ. ಟೈಯಿಂಗ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ. ಸೊ ನಿಮಗೆ ಎಷ್ಟು ಬೇಕೋ ಅದನ್ನು ಅಡ್ಜಸ್ಟ್ ಮಾಡ್ಬೋದು. ಸಿ, ಸೊ ಅಡ್ಜಸ್ಟ್ ಮಾಡಿ ಟೈ ಮಾಡ್ಬೋದು. ಟೈ ಕೊಟ್ಟಿದ್ದಾರೆ. ಇಟ್ಸ್ ಗುಡ್, ನಂಗೆ ಇಷ್ಟ ಆಯಿತು. ಅಗೇನ್ 5 ವೇರ್ ಮಾಡಿ ತೋರಿಸಿರ್ತೀನಿ, ಚೆಕ್ ಮಾಡಿ ಹಿಂಗಿದೆ. ಸೊ ಪ್ರೈಸ್ ಅಂತ ಬಂದಾಗ ದಿಸ್ ಈಸ್ ಆಲ್ಸೋ ಸಮ್ವೇರ್ ಅರೌಂಡ್ 500, 480, 500 ಇರಬೇಕು. ಮೆಟೀರಿಯಲ್ ಕ್ವಾಲಿಟಿ, ಸ್ಟಿಚಿಂಗ್ ಆಗಿರ್ಬೋದು, ಇಲ್ಲ ಇಟ್ಸ್ ಪರ್ಫೆಕ್ಟ್ ಅಷ್ಟೇ. ಏನೂ ಡಿಫೆಕ್ಟ್ ಅಂತೂ ಏನೂ ನನಗಂತೂ ಕಾಣಿಸಿಲ್ಲ. ಸೊ ಅ ಮಸ್ಟ್ ಟ್ರೈ. Now, moving on to the very last dress of today's haul is this one. Actually,
ನನಗೆ ಯಾವುದಿದು ಆರ್ಡರ್ ಮಾಡಿದ್ದೀನಿ ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ನಾನು ಆರ್ಡರ್ ಮಾಡಿದ್ದು ಆ್ಯಕ್ಚುಲಿ ಮರೂನ್ ಕಲರ್ ಆ ಥರ ಏನೋ ಇತ್ತು. ಇಲ್ಲೇನೋ ಬ್ಲ್ಯಾಕ್ ಡ್ರೆಸ್ ಬಂದಿದೆ. ಬಟ್ ಲೆಟ್ಸ್ ಸಿ, ನಂಗೆ ಗೊತ್ತಿಲ್ಲ. ನಿಮ್ಮ ಜೊತೆ ನಾನು ಇವಾಗಲೇ ಅಲ್ಲ ಓಪನ್ ಮಾಡ್ತಿರೋದು. ಸೊ ಐ ಹ್ಯಾವೆಂಟ್ ಚೆಕ್. ಮುಂಚೆ ಹಾಲಲ್ಲೆಲ್ಲ ನಾನು ಆ ಪಾರ್ಸೆಲ್ಸ್ ಎಲ್ಲ ರಿಮೂವ್ ಮಾಡಿ ವೇರ್ ಮಾಡಿ ಆಮೇಲೆ ನಾನು ವೀಡಿಯೋ ಮಾಡ್ತಿದ್ದೆ, ಇನ್ ಕೇಸ್ ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಮಾಡಿ ಅಂತ. ಬಟ್ ಇವಾಗ ಐ ಫೀಲ್ ಲೈಕ್ ಹಾನೆಸ್ಟಾಗಿ ನಿಮ್ಮ ಮುಂದೆ ರಾ ರಿಯಾಕ್ಷನ್ ಏನು ಆರ್ಡರ್ ಮಾಡಿದ್ದೆ ಹಂಗೆ ಬಂದಿದೆಯಾ ಇಲ್ವಾ ಅಂತ ನಿಮಗೂ ಗೊತ್ತಾಗಬೇಕಲ್ಲ. ಸೊ ಅನ್ಪ್ರಿಪೇರ್ಡ್ ಟೋಟಲ್. ನಂಗೆ ನಿಜ ನೆನಪಾಗ್ತಿಲ್ಲ ಇದು ಯಾವುದು ಅಂತ. ಬ್ಲ್ಯಾಕ್ ಡ್ರೆಸ್ಸೇ ಆರ್ಡರ್ ಮಾಡಿಲ್ಲ ನಾನು. ಐ ಮೀನ್ ಅದು ಒಂದೇ ಆರ್ಡರ್ ಮಾಡಿದ್ದು. ಥಿಂಕ್ ಓಕೆ ಓಕೆ ಆ್ಯಕ್ಚುಲಿ ಇದು ಇಮೇಜ್ ಹಾಕಿರ್ತೀನಿ ಇಲ್ಲಿ, ಚೆಕ್ ಮಾಡಿ. ಓಕೆ, ನಾನು ಇದನ್ನ ಆ್ಯಕ್ಚುಲಿ ಮರೂನ್ ಕಲರ್, ರೆಡಿಶ್ ಮರೂನ್, ಲೈಟ್ ಮರೂನ್ ಅಂತ ಅಂದ್ಕೊಂಡು ಮಾಡಿದ್ದು. ಆ್ಯಕ್ಚುಲಿ ಇದು ಬ್ಲ್ಯಾಕ್ ಕಲರ್ ಬಂದಿದೆ. ಈ ಥರ ಸ್ಲೀವ್ ಇದೆ. ಇದು ಒಂದು ಸಿಂಗಲ್ ಸ್ಟ್ರ್ಯಾಪ್ ಸ್ಲೀವ್ ಬರುತ್ತೆ. ಫ್ರಂಟಲ್ಲಿ ಯು ನೆಕ್. ಇದು ಕಾಟನ್. ದಿಸ್ ಇಸ್ ಅ ಕಾಟನ್ ಬ್ಲೆಂಡ್. ಚೆನ್ನಾಗಿದೆ ಮೆಟೀರಿಯಲು. ಬಟ್ ಕಲರ್ ಅಂತೂ ಇದು ನಾನು ನಿಜವಾಗ್ಲೂ ಮಾಡಿಲ್ಲ, ಬ್ಲ್ಯಾಕ್ ಕಲರು. ಐ ಡೋಂಟ್ ನೋ ಹೌ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಎಲಾಸ್ಟಿಕ್ ಇದೆ, ಲೈಕ್ ದಿಸ್ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಇದು ಆ್ಯಂಕಲ್ ಲೆಂತ್, ಐ ಮೀನ್ ನೀ ಲೆಂತ್ಗಿಂತ ಸ್ವಲ್ಪ ಕೆಳಗಡೆ ಬರ್ಬೋದು. ಡೌನಲ್ಲಿ ಇದು ಸೇಮ್ ಇತ್ತು. ಇದು ನೋಡೇ ನನಗೆ ಗೊತ್ತಾಗಿದ್ದು ಆ ಡ್ರೆಸ್ ಇದು ಅಂತ, ಕಂಡುಹಿಡಿಯೋಕ್ಕೆ ಆಗಿಲ್ಲ ಯಾವುದು ಅಂತ. ಸೊ ಬಾಟಮಲ್ಲಿ ಈ ಥರ ಡಿಸೈನ್ ಕೊಟ್ಟಿದ್ದಾರೆ. ಥಿಂಕ್ ಇದು ಮರೂನ್ ಇದ್ದಿದೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಇದೆ. ಐ ಥಿಂಕ್ ವೇರ್ ಮಾಡಿ ನೋಡ್ತೀನಿ, ನೀವು ಚೆಕ್ ಮಾಡಿ ಹೆಂಗೆ ಕಾಣಿಸುತ್ತೆ ಅಂತ. ನಾನು ವೇರ್ ಮಾಡಿ ನೋಡಿ ಇಷ್ಟ ಆದರೆ ಇಟ್ಕೊತೀನಿ, ಅದರ್ವೈಸ್ ನಾನು ಇದನ್ನು ಎಕ್ಸ್ಚೇಂಜ್ ಮಾಡಿ ಸೇಮ್ ಅದೇ ಕಲರ್ ತರಿಸ್ತೀನಿ. ಸೊ ನಂಗೆ ಆ ಕಲರ್ ಇಷ್ಟ ಆಗಿತ್ತು. ಥಿಂಕ್ ಬಟ್ ಮೆಟೀರಿಯಲ್ ವೈಸ್ ಎವ್ರಿಥಿಂಗ್ ಈಸ್ ಗುಡ್. ದಿಸ್ ಈಸ್ ಜಸ್ಟ್ ಫಾರ್ 300 or 400 ಅಂತ ಅನಿಸುತ್ತೆ. 300-400 ಅಷ್ಟೇ. ಥಿಂಕ್ ದಿಸ್ ಇಸ್ ಗುಡ್. ನೋಡೋಣ, ಟ್ರೈ ಮಾಡಿ ನೋಡೋಣ, ಆಮೇಲೆ ರೇಟಿಂಗ್ ಕೊಡ್ತೀನಿ ವೀಡಿಯೋ ಮಾಡಬೇಕಾದ್ರೆ. ಓಕೆ, ಸೊ ಯಾ, ದಿಸ್ ಇಸ್ ದಿ ವೆರಿ ಲಾಸ್ಟ್ ಡ್ರೆಸ್ ಆಫ್ ಟುಡೇಸ್ ಹಾಲ್. ಥಿಂಕ್ ದಟ್ ಈಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ಇಟ್. ಈ ಹಾಲ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ನಾನು ಮೀಶೋನೇ ಎಂತಕ್ಕೆ ಇದು ಮಾಡ್ತೀನಿ ಅಂದರೆ, ಬಿಕಾಸ್ ನಿಮ್ಮ ಕಡೆಯಿಂದನೂ ಜಾಸ್ತಿ ರಿಕ್ವೆಸ್ಟ್ ಬರೋದೆ ಮೀಶೋ ಹಾಲ್ಸಿಗೆ. ಆ್ಯಂಡ್ ಆಲ್ಸೋ ನನಗೂ ಏನೋ ಮೀಶೋ ಬಗ್ಗೆ ಐ ಹ್ಯಾಡ್ ಅ ವೆರಿ ರಾಂಗ್ ಪರ್ಸೆಪ್ಷನ್. ವೆರಿ ಸ್ಟಾರ್ಟಿಂಗಿಂದ ಹೇಳಿದೆ ಅಲ್ವಾ ನಾನು. ಬಟ್ ನನಗೆ ಕಂಪ್ಲೀಟ್ ಲೈಕ್ ಪರ್ಸೆಪ್ಷನ್ ಚೇಂಜ್ ಆಗಿದೆ. ಮೀಶೋ ಈಸ್ ನಥಿಂಗ್ ಲೆಸ್ ದೆನ್ ಎನಿ ಅದರ್ ಏನೋ ಶಾಪಿಂಗ್ ಆ್ಯಪ್ಸ್. ಮಿಂತ್ರಾ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು. ಸೊ ನಾನು ಯೂಶ್ವಲಿ ಮಿಂತ್ರಾನೇ ಜಾಸ್ತಿ, ಮಿಂತ್ರಾ ಆ್ಯಂಡ್ ಆಜಿಯೋ. ಬಟ್ ಥಿಂಕ್ ಮೀಶೋ ಈಸ್ ಆಲ್ಸೋ ಪ್ರಿಟಿ ಗುಡ್. ಸೀರಿಯಸ್ಲಿ ಅಫೋರ್ಡಬಲಾಗಿ ಸಿಗುತ್ತೆ. ಬಟ್ ಕ್ವಾಲಿಟಿ ಮೆಟೀರಿಯಲ್ ಕೂಡ ಏನೂ ಕಮ್ಮಿ ಇಲ್ಲ ಬೇರೆ ಬ್ರ್ಯಾಂಡ್ಸ್ ಅಥವಾ ಬೇರೆ ಶಾಪಿಂಗ್ ಆ್ಯಪ್ಸ್ಗಿಂತ. ಸೊ ಐ ಥಿಂಕ್ ನಿಮಗೆ ಯಾವ್ದು ಇಷ್ಟ ಆಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಮೀಶೋ ಹಾಲ್ ಮಾಡ್ತಿದ್ದೀನಿ, ವಿಚ್ ಇಸ್ ಅ ಎತ್ನಿಕ್ ವೇರ್, ಅಂದರೆ ಕುರ್ತಾ ಸೆಟ್ಸ್ ಮಾಡ್ತಿದ್ದೀನಿ. ಇಟ್ಸ್ ನಾಟ್ ಪರ್ಟಿಕ್ಯುಲರ್ಲಿ ಕುರ್ತಾ ಸೆಟ್. ಇದಾದಮೇಲೆ ಆ ವಿಡಿಯೋನೂ ಬರುತ್ತೆ. ಐ ಹೋಪ್ ಯು ಗೈಸ್ ವಿಲ್ ಎಂಜಾಯ್ ದ್ಯಾಟ್ ಆ್ಯಸ್ ವೆಲ್. ಓಕೆ, ಸೊ ಯಾ, ಥಿಂಕ್ ದಟ್ ಈಸ್ ಇಟ್. ಐ ಆಮ್ ಕ್ಲೋಸಿಂಗ್ ದ ವಿಡಿಯೋ ಫಾರ್ ಟುಡೇ. ಮತ್ತು ನೆಕ್ಸ್ಟ್ ವೀಡಿಯೋಲಿ ಇನ್ನೊಂದು ಡಿಫ್ರೆಂಟ್ ಕಂಟೆಂಟ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್, please don't forget to like, share and subscribe to Jiveta Gaura's YouTube channel. See you guys soon with another video. Take care.